ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಸೋಮಣ್ಣ ಅವರ ಸ್ಪರ್ಧೆ ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈಗ ತುಮಕೂರು ಜಿಲ್ಲೆಯಲ್ಲಿ ಶುರುವಾಯಿತಾ ಆಂತರಿಕ ಬಂಡಾಯ ಅಂತ. ಈಗ ಬಹುತೇಕ ಬಿಜೆಪಿಯಿಂದ ಸೋಮಣ್ಣ ಅವರ ಸ್ಪರ್ಧೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತುಮಕೂರು ಬಿಜೆಪಿಯಲ್ಲಿ ಆಂತರಿಕ ಬಂಡಾಯ ಜೋರಾಗಿದೆ. ಸೊ ತುಮಕೂರು ಜಿಲ್ಲಾ ಬಿಜೆಪಿ ಅಸಮಾಧಾನದ ಎಫೆಕ್ಟ್ನಿಂದ ಕಾಂಗ್ರೆಸ್ ಟಿಕೆಟ್ ಹೋಲ್ಡ್ ಆಯ್ತಾ? ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದಾಗಿದೆ. ಈಗಾಗಲೇ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ಬಿಟ್ಟು. ಆದರೆ ಒಂದು ವೇಳೆ ಏನಾದರೂ ಸೋಮಣ್ಣ ಅವರ ವಿರುದ್ಧ ಮುನಿಸ್ಕೊಂಡು ಮಾಧುಸ್ವಾಮಿ ಕಾಂಗ್ರೆಸ್ನತ್ತ ಬಂದ್ಬಿಟ್ರೆ ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಮುದ್ದಹನುಮೇಗೌಡ ಅವ್ರನ್ನ ಹೋಲ್ಡ್ ಮಾಡಿದ್ದಾರೆ ಅಂತ ಒಂದಷ್ಟು ಮಾಹಿತಿ. ಮಾಧುಸ್ವಾಮಿ ಅವರು ನಾನು ಸ್ಥಳೀಯ ನಾಯಕ, ನನಗೆ ಟಿಕೆಟ್ ಕೊಡಬೇಕು ಅಂತ ಮಾಧುಸ್ವಾಮಿ ಇದ್ದಾರೆ. ಸೋಮಣ್ಣ ಅವ್ರಿಗೆ ಬಹುತೇಕ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿ ಜೆ ಪಿಯಿಂದ ಸೋಮಣ್ಣಗೆ ಫೈನಲ್ ಆದರೆ ಮಾಧುಸ್ವಾಮಿ ಮುನಿಸ್ಕೊಂಡು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ನಿಂದ ಮಾಧುಸ್ವಾಮಿ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೊಡೋಣ ಅನ್ನುವಂತಹ ಲೆಕ್ಕಾಚಾರದಿಂದಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು ಮುದ್ದಹನುಮೇಗೌಡರಿಗೆ ಟಿಕೆಟನ್ನು ಹೋಲ್ಡ್ ಮಾಡಿದ್ದಾರೆ ಅಂತ ಇದ್ದಾರೆ. ಇನ್ನೂ ಅಧಿಕೃತವಾಗಿ ಟಿಕೆಟ್ ಅನೌನ್ಸೇ ಆಗಿಲ್ಲ ಬಿಡಿ, ಬಟ್ ಸದ್ಯಕ್ಕೆ ಹೋಲ್ಡ್ ಮಾಡೋಣ ಅಂತ ಇದ್ದಾರಂತೆ. ಈ ಥರದ್ದು ಕೆಲವೊಂದು ಕ್ಯಾಲ್ಕುಲೇಷನ್ ಕಾಂಗ್ರೆಸ್ನಲ್ಲಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇದೆ ಅಂತ. ಯಾವಾಗ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಸೋತು ಅಂತ ಸುಮ್ಮನಾಗ್ಬಿಟ್ರು, ಅವರು ಕ್ಷೇತ್ರದಲ್ಲಿ ಪ್ರಭಾವಿಯಾಗಿ ಉಳಿಲಿಲ್ಲ. ಹಾಗಾಗಿ ಈಗ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ನಿಜಕ್ಕೂ ಕೂಡ ಮಾಧುಸ್ವಾಮಿ ಅವರು ಕಾಂಗ್ರೆಸ್ನತ್ತ ಬರ್ತಾರಾ? ಆ ಸಾಧ್ಯತೆ ಇದೆಯಾ? ಯಾಕೆಂದರೆ ಕೆಲವೊಂದಷ್ಟು ಜನರನ್ನಾದರೆ ಇವರು ಯಾವ ಪಕ್ಷಕ್ಕಾದರೂ ಹೋಗ್ತಾರೆ ಅಂತ ಅನ್ಬೋದು. ಮಾಧುಸ್ವಾಮಿ ಅಂತ ಲೀಡರ್ ಕಾಂಗ್ರೆಸ್ಗೆ ಬರ್ತಾರೆ, ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಪಕ್ಷ ಇಟ್ಕೊಂಡಿದೆಯಾ? ಅದಕ್ಕೆ ಪೂರಕವಾದ ಬೆಳವಣಿಗೆಗಳೇನಾದರೂ ನಡೆದಿದೆಯಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ರಾಜಕಾರಣದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮಾಧುಸ್ವಾಮಿ ಅವರೇನು ಕಟ್ಟ ಬಿಜೆಪಿಯಿಂದ ಅಥವಾ ಅಂತಲ್ಲ, ಹಿಂದೂ ಜನತಾ ಪರಿವಾರದಲ್ಲೂ ಕೂಡ ಇದ್ದಂಥವ್ರು ಅವರು. ಹಾಗಾಗಿ ಸಹಜವಾಗಿ ಎಲ್ಲಿಂದ ಎಲ್ಲಿಗೆ ರಾಜಕೀಯ ಬದಲಾವಣೆಗಳು, ವಿಪ್ಲವಗಳು ಆಗ್ಬೋದು, ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತುಮಕೂರಿನ ವಿಚಾರಕ್ಕೆ ಬರೋದಾದ್ರೆ ಬಹುತೇಕ ಮುದ್ದಹನುಮೇಗೌಡರಿಗೆ ಟಿಕೆಟ್ ಖಚಿತ ಅನ್ನುವಂಥ ಹಂತದಲ್ಲಿ ಕಾಂಗ್ರೆಸ್ ನಿರ್ಧಾರಕ್ಕೆ ಬಂದಿತ್ತು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಆದರೆ ಮಾಧುಸ್ವಾಮಿ ಅವರಿಗಾಗಿ ಟಿಕೆಟ್ ಹೋಲ್ಡ್ ಮಾಡಿದ್ರು ಅಂತಲ್ಲ, ಒಂದು ಪಕ್ಷದ ನಾಯಕನನ್ನ ಕರೆದುಕೊಂಡು ಬರುವಾಗ ಇನ್ನೊಂದು ವ್ಯಕ್ತಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿಕೊಂಡು ಕರೆದುಕೊಂಡು ಬರೋದಕ್ಕೂ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದು ಅವರ ಸಹಾಯವನ್ನು ತುಮಕೂರಲ್ಲಿ ಪಡಿಬಹುದು. ಟಿಕೆಟೇ ಅವರಿಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿಯಲ್ಲಿ. ಅಕಸ್ಮಾತ್ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನೋದಾದ್ರೂ ಕೂಡ ಈ ಬೆಳವಣಿಗೆಯನ್ನು ಕಾದು ನೋಡಿ ಅವರನ್ನ ಕರೆತಂದು ಕನ್ವಿನ್ಸ್ ಮಾಡಿಕೊಂಡ ನಂತರದಲ್ಲಿ ಮುಂದುವರೆದ್ರೆ ಇನ್ನೂ ಅನುಕೂಲಕರ ವಾತಾವರಣ ಸೃಷ್ಟಿ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಅನ್ನುವಂಥದ್ದು. ಹಾಗಾಗಿ ಸೋಮಣ್ಣ ಅವರ ಸ್ಪರ್ಧೆ ಬಹುತೇಕ ಖಚಿತವಾಗ್ತಿದೆ ಬಿಜೆಪಿಯಿಂದ ಅನ್ನುವಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ ಅನ್ನುವಂಥ ವಿಚಾರ ಕಾಂಗ್ರೆಸ್ ನಾಯಕರ ಕಿವಿಗೆ ಬಿದ್ದಿರೋದ್ರಿಂದ ಅವರ ಮನವೊಲಿಕೆ ಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಬಂದ ನಂತರದಲ್ಲಿ ಅವರಿಗೆ ಏನು ಅಕಾಮಡೇಟ್ ಮಾಡ್ಬೋದು, ಅವರಿಗೆ ಎಲ್ಲಿ ಅವಕಾಶ ಕಲ್ಪಿಸಿಕೊಡ್ಬೋದು ಅನ್ನುವಂಥದ್ದು ಆ ನಂತರದ ವಿಚಾರ. ಆದರೆ ಕರೆತರುವ ಮುಂಚಿತವಾಗಿಯೇ ಒಂದು ಘೋಷಣೆಗೆ ಯಾಕೆ ಒಂದು ವಾರದ ಮಟ್ಟಿಗಾದರೂ ಅದನ್ನು ಕಾದು ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕೃತವಾಗಿ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ರು ಕೂಡ, ಅಥವಾ ಇನ್ನು ನಾಳೆ ಕೂಡ ಸಭೆ ಕೂಡ ಇದೆ ದೆಹಲಿಯಲ್ಲಿ, ಅವೆಲ್ಲವನ್ನು ಹೊರತುಪಡಿಸಿಯೂ ಕೂಡ ಒಂದು ಸಣ್ಣ ಬ್ರೇಕ್ ಅನ್ನ ಇಟ್ಕೊಂಡಿರೋಣ, ಮಧ್ಯದಲ್ಲಿ ಬೇಕಾಗುತ್ತೆ, ಅಕಸ್ಮಾತ್ ಬಂದ್ರೆ ಏನು ಮುಂದೆ ಅನ್ನುವಂಥ ಚರ್ಚೆಗಾದ್ರೂ ಒಂದು ಅವಕಾಶ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್. ತಮ್ಮ ಎಲ್ಲ ಮಾಹಿತಿಗೆ ನೋಡೋಣ. ಅವರವರ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿ ಬೇಕಾದರೂ ಆಗ್ಬೋದು. ಸೋಮಣ್ಣನವರ ವಿರುದ್ಧದ ಸಿಟ್ಟಿಗೆನೆ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಬಂದು ಸೇರ್ಕೋಬಹುದು, ಚಾನ್ಸಸ್ ಇದೆ.